ನಿಮ್ ಹುಡ್ಕಂಗೂ ದೇವ್ರು ಅಂದ್ರೆ ತುಂಬಾನೇ ನಂಬಿಕೆ ಇದೆ ಅನ್ಸುತ್ತೆ ಅಲ್ವಾ? ಅರೆ, ನಿಮ್ ಹುಡ್ಗನ್ ಹೆಸರು ಹೇಳಿದ ತಕ್ಷಣ ಮುಖ ಹೇಗ್ ಹೂವಿನ ತರ ಅರಳೋಯ್ತು ನೋಡು. ಸರಿ, ನಿಮ್ ಹುಡ್ಗನ್ ಹೆಸರು ಹೇಳ್ಕೊಂಡಲ್ಲ, ದೇವ್ರ ಹೆಸರು ಹೇಳ್ಕೊಂಡು ಪ್ರದಕ್ಷಿಣೆ ಹಾಕು ಬಾ. ಸಾರಿ, ನಾನ್ ನೋಡಿಲ್ಲ. ಅದು ಪ್ರದಕ್ಷಿಣೆ ಹಾಕ್ತಿದ್ನಲ್ಲ, ಗಮನ ಎಲ್ಲ ದೇವತೆ ಮೇಲೆ ಇತ್ತು. ಪಂಚಮಿ ಬಾ. ನೀನು ಕಣ್ಕಾಣಲ್ವಾ? ಯಾರು ಗುದ್ದಿದ್ರು ಅಂತ ಇನ್ನೊಂದ್ ಕಿತ ಹೇಳ್ತೀಯಾ? ಇದು ಸಾರಿ ಅಣ್ಣ, ಗೊತ್ತಾಗಿಲ್ಲ. ಲಾಕೆಟ್ಟು ಮುಖವಾಡ ಹಾಕೊಂಡವತ್ತು ಕಾಫಿನ ಮೇಲೆ ಮುಗಿಬುದ್ದವನು ಅವನ್ ಕೊರಳಾಗೂ ಇದೇ ತರದ್ ಲಾಕೆಟ್ ಇತ್ತಲ್ವಾ? ಮಲ್ಲಿ ಹೇಳ್ದ, ಮಾದೇವನ್ ಕಣ್ಣಿಗೆ ಬೀಳ್ಬೇಡ, ನನ್ನ ಮಗಂದು ಚಿರತೆ ಕಣ್ಣು ಅಂತ. ಅವ್ನಿಗೇನಾದ್ರು ಸಿಕ್ಕಾಕೊಂಡ್ರೆ ನಮ್ ಕತೆ ಕೆಟ್ಟೋಯ್ತು. ನನ್ನ ಹೆಂಡತಿಗೆ ಅಪಾಯ ಮಾಡಕ್ ಬಂದವ್ನ್ ಸಿಗಾಕಂಡ್ಲಿ ಅಂತ ದೇವ್ರ ಹತ್ರ ಬೇಡ್ಕಂಡೆ, ಆಗ್ಲೇ ಸಿಕ್ಕಾಕೊಂಡ್ಬಿಟ್ಟೆ ನೋಡ್ತು. ಯಾಕಣ ಹೊಡಿತಿದ್ಯಾ? ಲೇ ಕಳ್ನಾಯಿ, ಈ ಲಾಕೆಟ್ ಎಲ್ಲಿಂದಲ್ಲ ಬಂತು ನಿಂಗೆ? ಅವತ್ತು ರಾತ್ರಿ ಮುಖವಾಡ ಹಾಕೊಂಡು ನನ್ನ ಹೆಂಡತಿಗೆ ಅಪಾಯ ಮಾಡಕ್ ಬಂದವ್ ನೀನೇ ತಾನೇ? ಅಣ್ಣ ಅಣ್ಣ, ಏನಣ್ಣ ಹೇಳ್ತಾ ಇದ್ಯಾ? ಯಾಕಣ ಅಂತ ಪಾಪ ಕೆಲ್ಸ ಮಾಡ್ಲಿ? ಸತ್ಯ ಪಗೊಳ್ಳ, ಇಲ್ಲ ಅಂದ್ರೆ ನಿನ್ನ ಇಲ್ಲೇ ತೊಳೆದು ಸಾಯ್ಸಾಕ್ಬಿಡ್ತೀನಿ. ಕಣ, ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಅದ್ ನಾನಲ್ಲ ಕಣ, ನನ್ಗೇನು ಗೊತ್ತಿಲ್ಲ ಕಣ. ಅಕ್ಕಿಟ್ಟು ಇಸ್ಕು ನನ್ಗೂ ಏನು ಸಂಬಂಧ ಇಲ್ಲ ಕಣ. ಲೇ ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ಮ್ಯಾಕೆ ಲೋಕೆಟ್ಟು ನಿನ್ ಕುತ್ತಿಗೆ ಆಗೇನ್ ತುತ್ತೂರಿ ಹೊತ್ತಾಯ್ತಾ? ಬೆಂಕಿ ಜೊತೆ ಆಟ ಆಡ್ಬಿಟ್ಟಕ್ಕಲ್ಲ ನೀನು, ಸುಡ್ದೆ ಬಿಡ್ತಾಯ್ತಾ? ಮಕ್ಳಾಗ್ ಬಂದಿದ್ದು ನಿನ್ನ ಅದೃಷ್ಟ, ಇವತ್ತು ನನ್ನ ಕಣ್ಣಿಗೆ ಬಿದ್ದಿದ್ದು ನಿನ್ ದುರಾದೃಷ್ಟ ಕಲ. ಅದ್ ನಾನಲ್ಲ ಕಣ, ನನ್ಗೂ ಇಸ್ಕು ಯಾವ ಸಂಬಂಧನೂ ಇಲ್ಲ ಕಣ. ನನ್ನ ಮಗನೇ, ನನ್ ಮ್ಯಾಕ್ ಕೈ ಮಾಡಿದ್ರೇನೆ ನಾನ್ ಸುಮ್ಕೆ ಬಿಡಕಿಲ್ಲ. ಅಂತದ್ರಲ್ಲಿ ಬಂಗಾರದಂತ ನನ್ನ ಹೆಂಡ್ರ ಮ್ಯಾಕ್ ಕೈ ಮಡಗಿದ್ಯಾ, ನಿನ್ನನ್ ಸುಮ್ಕೆ ಬಿಡ್ತೀನ? ಇಷ್ಟ ಆಡ್ಸ್ಕೊಂಡ್ ಹೊಡ್ದು ಇಲ್ಲೇ ಊಟ ಕೊಡ್ತೀನಿ. ಲೈ, ಅವತ್ತು ನೀನೊಬ್ನೇ ಇರ್ಲಿಲ್ಲ, ಜೊತೆನಾಗೆ ಇನ್ನೊಬ್ಬ ಇದ್ದ. ಅವನ್ ಯಾವನ್ಲ? ಅವನ ಹೆಸರೆಲ್ಲ ಬಗಳು. ಯಾವನ್ ಜೊತೆ ಸೇರ್ಕೊಂಡು ನನ್ನ ಹೆಂಡ್ರ ಮೇಲೆ ದಾಳಿ ಮಾಡ್ದೆ ಬಗಳ? ನಿನ್ನನ್ನು ಹೊಡ್ದು ಸಾಯಿಸೋದಕ್ಕೂ ಮುಂಚೆ ನಿನ್ ಜೊತೆ ಇದ್ದಿದ್ದ ನಾಯಿ ಹೆಸರು ಏನು ಅಂತ ಬಗಳ? ಅದೇಗ ಅವನ ಹೆಸರು ಹೇಳಿದ್ರೆ ನಿನ್ನ ಉಸಿರು ಉಳಿತೈತೆ. ಅಂದ್ರೆ ನಿನ್ ನಾಲ್ಗೆನೋ ಕತ್ತರಿಸಿ ನನ್ ಕೊರಳಿಗೆ ಹಾರ ಮಾಡಾಕೊಂಡ್ಬಿಡ್ತೀನಿ. ನಿಮ್ ಮೊಟ್ಟೆ ಹೋಗಿದ್ನಲ್ಲ, ಅವ್ನ್ ಬರ್ಲಿವಾ ನಿಮ್ ಜೊತೆ? ಮತ್ತೆ ನಮ್ಗೆ ಮಹದೇವ್ ಸಿಗ್ಲೇ ಇಲ್ಲ. ನಾವು ಪ್ರದಕ್ಷಿಣೆ ಹಾಕಿ ದೀಪ ಹಚ್ಚಿ ಬರೋಷ್ಟ್ರಲ್ಲಿ ಲೇಟ್ ಆಯ್ತು. ಸರಿ ಹೋಯ್ತು, ಅವ್ನ್ ನಿಮ್ಮನ್ನ ಹುಡ್ಕೊಂಡು ಹೋದ, ಈಗ ನಾವ್ ಅವನನ್ನ ಹುಡ್ಕೊಂಡು ಹೋಗ್ಬೇಕು. ಇಡೀ ದಿನ ಇದೇ ಕೆಲಸ ಮಾಡ್ಬೇಕಾಗತ್ತಷ್ಟೇ. ಅಲ್ಲಿ ಮಾದೇವಣ್ಣ ಯಾವನ್ನ ಹಿಡಿದು ರಕ್ತಪಾತ ಬಿಡ್ತಿದ್ದಾನೆ ಅಮ್ಮೋರೆ. ಅಮ್ಮೋರೆ ಬನ್ನಿ ಅಮ್ಮೋರೆ. ಬಿಟ್ರೆ ರಾಕ್ಷಸ ಬಗಳ. ನನ್ಗೇನು ಗೊತ್ತಿಲ್ಲ ಕಣ. ಲೇ, ನೀನ್ ಕಳ್ಳ ಅಲ್ಲ ಅಂದ್ಮೇಲೆ ನನ್ನ ನೋಡಿ ಯಾಕ್ಲ ಓಡದೆ? ನನ್ನ ಕಂಡ್ರೆ ಯಾಕ್ಲ ಭಯ ನಿನ್ಗೆ? ಕಾಕೊಂಡ್ರೆ ಸಾಯಿಸ್ತೀನಿ ಅಂತನ? ಬಾಧೆಯಿಂದ ಅವನ್ ಯಾರು ಅಂತ ಅವನ ಹೆಸರು ಹೇಳಿದ್ರೆ ಉಳ್ಕತ್ಯಾ? ಇಲ್ಲ ಅಂದ್ರೆ ನಿನಗೆ ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಕಲ, ಇವತ್ತು ನಿನ್ನ ಆಯಸ್ ಮುಗಿತು. ಅದಕ್ಕೂ ಮುಂಚೆ ಕೊನೆ ಆಸೆ ಕೇಳ್ತಾರಂತೆ. ನಾನ್ ನಿನಗೆ ಕೊನೆ ಅವಕಾಶ ಕೊಡ್ತಾ ಇದ್ನಿ. ಆ ನನ್ ಮಗ ಯಾರು ಅಂತ ಅವನ ಹೆಸರು ಹೇಳಿ ನಿನ್ ಜೀವ ಉಳ್ಕ. ಈ ತ್ರಿಶೂಲ ಗುಡಿಯಾಗಿದ್ರೆ ಭಕ್ತಿ, ಈ ಮಾದೇವನ್ ಕೈಯಾಗಿದ್ರೆ ಅಧರ್ಮನ ಸುಡೋ ಶಕ್ತಿ. ನನ್ಗೇನು ಗೊತ್ತಿಲ್ಲ ಕಣ, ಬಿಟ್ಬಿಡೋಣ. ಅದ್ ನಾನಲ್ಲ ಕಣ, ಅದ್ ನಾನಲ್ಲ. ಸಾಯೋರನ್ನು ಸಂಚ್ ಮಾಡ್ಬಾರ್ದು ಕಲ. ಈ ಮಾದೇವನ್ ಮನೆ ಹೆಣ್ಮಕ್ಳು ತಂಟೆಗೆ ಬರೋನು ಜೀವ ಮತ್ ಬಿಡ್ಬಿಡ್ಬೇಕು. ಇದು ದೇವಸ್ಥಾನ ಕಣೋ, ದೇವಸ್ಥಾನದಲ್ಲಿ ಹೇಗೆ ಬೀಳ್ಬೇಕು ಅಂತ ಅನ್ಕೊಂಡಿದ್ಯಾ? ನಿನಗೆ ಅಮ್ಮ ದಯವಿಟ್ಟು ಕಾಪಾಡಿ ಅಮ್ಮ, ಈ ರಾಕ್ಷಸ ನನ್ನ ಸಾಯಿಸ್ಬಿಡ್ತಾನಮ್ಮ. ಕಾಲಿಡ್ಕೊಂಡ್ರೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ದ. ಬಿಡ್ಲಾ ಕಾಲು? ಇಲ್ಲ, ನಾನು ಅಮ್ಮನ್ ಕಾಲ್ ಬಿಡಲ್ಲ. ಅಮ್ಮ ಕಾಪಾಡಿ ಅಮ್ಮ, ಕಾಪಾಡ. ಏನು ಮಾಡ್ದ ಇವನು? ಇವನು ನಮ್ ಧ್ವನು ಯಾಕೋ ಸುಮ್ಮನೆ ಅದೇ? ಏನ್ ಮಾಡ್ದ ಇವನು? ಬಾಯ್ ಬಿಡ ಮಾದೇವ. ಆ ದೇವ್ರ ಮೇಲೆ ಸಾಕ್ಷಿ ಮಾಡಿ ಹೇಳ್ತೀನಮ್ಮ, ನಾನು ಈ ಮನುಷ್ಯನ್ಗೆ ಏನ್ ತಪ್ಪು ಮಾಡಿಲ್ಲ ಅಮ್ಮ. ಬೇಕಾದ್ರೆ ನಾನು ಏನ್ ತಪ್ಪು ಮಾಡಿ ನೀನ್ ಕೇಳಿ ಅಮ್ಮ ಅವ್ರನ್ನೇನೆ. ಏನ್ ತಪ್ಪು ಮಾಡಿಲ್ಲ ಅಮ್ಮ, ಬೇಕಾದ್ರೆ ನಾನು ಏನ್ ತಪ್ಪು ಮಾಡಿ ನೀನ್ ಕೇಳಿ ಅಮ್ಮ ಅವ್ರನ್ನೇನೆ. ಜಾಸ್ತಿ ಮಾತಾಡ್ತಾ ಇದ್ಯಾ? ನನ್ನ ಮಗನೇ ಸತ್ತ. ನನ್ಗೀಗ್ ನೆನ್ಪಾಯ್ತು. ನಾನು ಪಂಚಮಿ ಪ್ರದಕ್ಷಿಣೆ ಹಾಕ್ತಿರ್ಬೇಕಾದ್ರೆ ಈ ಮನುಷ್ಯ ಅಡ್ಡ ಬಂದು ಗೊತ್ತಿಲ್ಲದೆ ನಮಗ್ ತಾಕ್ಸಿದ್ರು. ಆಗ ಕ್ಷಮೆ ಕೂಡ ಕೇಳಿದ್ರು. ಅದನ್ನ ಈ ಮಹಾದೇವ ನೋಡಿರ್ಬೇಕು, ಅದಕ್ಕೆ ಹೊಳಿತಿರ್ಬೇಕು. ಪಂಚಮಿ, ನಮಗ್ ಗುದ್ದಿದ್ ಇವ್ರ ತಾನೆ. ಮನುಷ್ಯನ ಹೊಡೆಯೋದಿಕ್ಕೆ ದೊಡ್ಡ ಕಾರಣ ಏನ್ ಬೇಕಿಲ್ಲ ಅಲ್ವಾ? ಅದರಲ್ಲಿರೋ ಪ್ರಾಣಿ ಕೂಡ ತನ್ನ
ಬೇಟೆ ಆಡುತ್ತೆ, ನಿನ್ ತರ ಆಡೋದಿಲ್ಲ. ನೀನ್ ಅನ್ಕೊಂಡಂಗೆ ಇವ್ನು ಹೇಳ್ದಂಗೆ ಏನು ಇಲ್ಲ. ಈ ನನ್ ಮಗ ನಾಟಕ ಮಾಡ್ತಾವ್ನೆ. ಇವನು ಅವತ್ತು ಸಾಕು ನಿಲ್ಸು. ನೀನೊಬ್ಬ ರೌಡಿ ಅಂತ ಊರವರೆಲ್ಲ ಮಾತಾಡಿ ಮಾತಾಡಿ ಮನೆ ಮರ್ಯಾದೆ ಹೋಗ್ತಾ ಇದೆ. ಅದಕ್ಕೆ ತಕ್ಕಾಗಿ ನೀನು ನಡ್ಕೋತಾ ಇದ್ಯಾ. ಇವಾಗ ನೀನ್ ಮಾಡಿರೋದಕ್ಕೆ ಸಂಶಾಯಿಸಿ ಕೊಡ್ಬೇಡ, ಕೇವಲ ಆಗೋಗ್ತ್ಯಾ. ನಾನ್ ಮನ್ಸ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಯ್ತು. ಆದ್ರೆ ನೀವು ನನ್ ಕಾಪಾಡೋದ್ರಿಂದ ಒಂದೇ ಒಂದ್ ಕಾರಣಕ್ಕೆ ಇವ್ರನ್ನ ಸುಮ್ನೆ ಬಿಡ್ತಾ ಇದೀನಿ. ನೋಡಿದ್ಯಾ, ನೀನ್ ಅಷ್ಟು ಹೊಡೆದ್ರು ನಿನ್ನ ಕ್ಷಮಿಸ್ತಿದ್ದೀನಿ ಅಂತ ಹೇಳಿದ್ರು. ಇದು ಮನುಷ್ಯತ್ವ ಅಂದ್ರೆ. ಜೈಲ್ಗೆ ಹೋಗ್ ಬಂದ್ರು ಈ ಮಹದೇವನ್ ರೌಡಿತನ ಏನು ಕಡಿಮೆ ಆಗಿಲ್ಲ. ನಾನು ಎಷ್ಟೇ ಸುಟ್ರು ಚಿನ್ನ ಆಗಲ್ವಂತೆ. ಹಾಗೆ ಮಹದೇವ ಎಷ್ಟೇ ಬದಲಾದ್ರೂ ಸಂಭಾವಿತ ಆಗೋದಿಲ್ಲ. ಒಂದೇ ಒಂದ್ ನಿಮಿಷ ನನ್ ಮಾತು. ಅತ್ತ ಬನ್ನಿ ಹೋಗೋಣ. ಪಂಚಮಿ ಬಾ. ಕಾಲ್ನೆ ಕಟ್ ಮಾಡ್ತೀವಿ ರಾಮ್. ಪ್ರೇಮ ಇವನ್ ತಲೆನ ಪೂರ್ತಿ ಕೆಡ್ಸ್ಬಿಟ್ಟಿದ್ದಾಳೆ. ಇದನ್ ಹೀಗೆ ಬಿಟ್ರೆ ರಾಮ್ ನನ್ ಕೈ ಬಿಟ್ಟು ಹೋಗ್ತಾನೆ. ಆದ್ರೆ ಒಂದ್ ನೆನ್ಪಿಟ್ಕೋ ರಾಮ್, ಈಗ ನಾನ್ ತೋರಿಸ್ತಿರೋ ಪ್ರೀತಿಗೆ ನೀನ್ ಬಿದ್ರೆ ಸರಿ. ಒಳ್ಳೆ ರೀತಿಲಿ ಸಿಗದೆ ಇದ್ರೆ ಬಲವಂತವಾಗಾದ್ರೂ ನಿನ್ನ ನನ್ನೋನಾಗೆ ಮಾಡ್ಕೊತೀನಿ. ಪ್ರೇಮ ಇದು ಬಟ್ಟೆ ನೀ ಅದ್ರ ರೂಮಿಗೆ ಹೋಗ್ತಿದ್ಯಾ ಅಥವಾ ಒಂದ್ ಲಾರಿ ಲೋಡ್ ಬಟ್ಟೆನ ಸಪ್ಲೈ ಮಾಡ್ತಿದ್ಯಾ? ಎದುರುಗಡೆ ಇರೋರು ಕಣ್ಣಿಗೆ ಕಾಣ್ದರಷ್ಟು ಬಟ್ಟೆ ರಾಶಿ ಬೇಕಿತ್ತಾ? ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾನ್ ಕುತ್ಕೊಂಡ್ ಬ್ಯಾಂಡೇಜ್ ಹಾಕ್ಬೇಕಿತ್ತು. ಅಲ್ಲ, ಇವಾಗ ನಾವ್ ಬಿದ್ದಿರೋದ್ರಿಂದ ನಷ್ಟ ಏನಾಗಿರಲ್ಲ ರಾಮ್. ಲಾಭನ ಅಂದ್ರೆ ಇವಾಗ ಬಿದ್ದಿದೀವಿ ಆದ್ರೆ ನಮ್ಗೇನು ಏಟಾಗಿಲ್ವಲ್ಲ, ಅದಕ್ಕೆ ಅದು ಮಜಾ ಇದೆ. ಮಜಾ ಇದೆ. ಈಗ ಕಿವಿ ಹಿಡಿದ್ರೆ ನಿತ್ಕೊಳ್ಳೋ ಮಾದೇವು. ಬ್ಯಾಸರ ಆಗಿದ್ರೆ ತೆಪ್ಪಾಯ್ತು ಕಣಮ್ಮ. ನಂದೆ ತಪ್ಪಾಯ್ತಾ? ತಪ್ಪಾಯ್ತಾ? ಹೇ, ನಾನ್ ಬರೋದು ಸ್ವಲ್ಪ ತಡವಾಗಿದ್ರು ಆ ಪಡಬಾಯ್ ಜೀವ ಸತ್ಯ ಹೋಗಿರೋದು. ತಪ್ಪಾಯ್ತು ಅಂತ ಎಷ್ಟೇ ಕೇಳ್ಕೊಂಡ್ರು ಸತ್ತಿರೋದು ವಾಪಸ್ ಬರ್ತಿದ್ದ ಮಾದೇವ? ವಾಪಸ್ ಬರ್ತಿದ್ದ? ಯಾಕೋ ಮಾದೇವ ಅವನನ್ನ ಅಷ್ಟೊಂದು ಕ್ರೂರವಾಗಿ ಹೊಡುತ್ತಿದ್ದೆ? ಕಾವ್ಯಕ್ಕೆ ಡಿಕ್ಕಿ ಹೊಡ್ದ ಅಂತನ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಬಿಟ್ಟಾಕಮ್ಮ, ಅದಕ್ಕೆ ಲಾಯಕ್ಕಾಗಿದ್ದ, ಅದಕ್ಕೆ ಹೊಡೆದೆ ಅಷ್ಟೇ. ಬಿಟ್ಬಿಡ್ಬೇಕಾ? ಹೇಗೋ ಬಿಟ್ಬಿಡೋದು? ನೀನು ಅವನನ್ನ ಹೊಡೆದಕ್ ನೋಡ್ತಾ ಇರ್ಲಿಲ್ಲ, ಸಾಯ್ಸೋದಕ್ ನೋಡ್ತಿದ್ದೆ. ಅಪ್ಪಗ್ದವ್ರ ಮಾತಾಡೋದ್ನ ಕೇಳ್ತಾ ಇದ್ರೆ ನನಗೆ ತಲೆ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ. ಮದ್ವೆ ಆದ್ಮೇಲೆ ಬದ್ಲಾಗ್ತೀನಿ ಅಂತ ನೀ ನನಗ್ ಮಾತು ಕೊಟ್ಟಿದ್ದೆ. ರೌಡಿ ಬುದ್ಧಿನ ಬಿಡ್ತೀನಿ ಅಂತ ಹೇಳಿದ್ದೆ. ಇದಿನ ಬದ್ಲಾವಣೆ? ಅವನು ನೀನ್ ಅನ್ಕೊಂಡಂಗ ಅಲ್ಲ ಕಣಮ್ಮ. ಅವ್ನು ಒಳ್ಳೆಯವನಲ್ಲ. ಅವ್ನು ಒಳ್ಳೆನಲ್ಲ, ನೀನ್ ಒಳ್ಳೆನಾ? ನೀನ್ ಸಾಚನ? ನೀನ್ ಸರಿಯಾಗಿದ್ಯಾ? ಮಾಡಿದ್ರೆ ಶಿಕ್ಷೆ ಕೊಡೋದಕ್ಕೆ ನೀನೇ ನ್ಯಾಯಾಧೀಶನ? ಹೇಳು, ನ್ಯಾಯಾಧೀಶನ? ನೋಡು ನಿಮ್ಮ ಅಣ್ಣನ, ನೋಡು ಇವನ ಅವತಾರನ. ಅಪ್ಪ ಅಮ್ಮ ಇಂದ್ರ ಜೊತೆ ಮದ್ವೆ ಮಾಡ್ಸಿದಾರಲ್ಲ ಅಂತ ಮೂರ್ ಜನ ಎಲ್ಲ ಆಡ್ಕೊತಿದ್ರು. ಇವ್ನ್ ಹೇಗಿರ್ಬೇಕು? ಒಬ್ಬನ ಸಾಯ್ಸಾಕ್ ಹೊಟ್ಟಿದ್ದ. ನೀನಾಗ ಸತ್ಯ ಹೋಗಿದ್ರೆ ಪಾಪ ಸತ್ಯನ ನನ್ ಮಗನ ಕೊಲೆಗಾರನ್ ಕೊಟ್ಬಿಟ್ಟೆ ಅಂತ ಜೀವನ ಪೂರ್ತಿ ಕೊಡಬೇಕಾಗಿತ್ತು. ಕಾವ್ಯ ನನ್ ಕನ್ಸನೆಲ್ಲ ಬಿಟ್ಟು ಈ ಮನೆಗ್ ಸೊಸೆಯಾಗಿ ಬಂದಿದ್ದಾಳೆ. ಮನುಷ್ಯ ಸತ್ತು ಹೋಗಿದ್ರೆ ನನ್ ಭವಿಷ್ಯನೇ ಹಾಳಾಗೋಗಿರ. ಇವನು ರೌಡಿ ಆಗ್ಲಿ ಅಂತಾನ ನಾನ್ ಇವನಿಗೆ ಜನ್ಮ ಕೊಟ್ಟಿದ್ದು. ಮಾತು ಸಿಕ್ಕೇಳಮ್ಮ. ಅಮ್ಮ ಅಂದರ ನೀನು. ಅವಾಗ ನನ್ ಮಾತ್ರ ಮೀರಿದ್ಯೋ ಅವಾಗ್ಲೇ ನಿನ್ ಪಾಲ್ಗೆ ಅಮ್ಮ